ಸೊ ನಮ್ಮ ಡೈರೆಕ್ಟರ್ ಬಗ್ಗೆ ಬರೋದಾದ್ರೆ 20 ವರ್ಷಗಳಿಗಿಂತ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಯಾವಾಗ ಆಲ್ಮೋಸ್ಟ್ ನಾವು ಚಿಕ್ಕವರಿದ್ದಾಗ ಶ್ರೀ ಮಂಜುನಾಥ ಮೂವಿ ಅದೆಲ್ಲ ನೋಡ್ಕೊಂಡು ಬಂದಿದ್ದು, ಎಷ್ಟು ಪುಟ್ ಮಕ್ಳಿದ್ವಿ ನಾವು ಅವಾಗ. ಅಂದ್ರೆ ಅವಾಗಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಇಮ್ಯಾಜಿನ್. ಮೋರ್ ಓವರ್ ಈ ಮೂವಿ ಟೀಸರ್ ಎಲ್ಲ ನೋಡಿದಾಗ ಅಥವಾ ಸಾಂಗ್ಸ್ ನೋಡಿದಾಗ ಆ ಹಳೆ ಕಾಲದ ಫ್ಲೇವರ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಎಲ್ಲೂ ಅನಿಸ್ತಾ ಇಲ್ಲ. ಅವರು ಡೇ ಬೈ ಡೇ ಅಪ್ಡೇಟ್ ಆಗ್ತಾನೆ ಬಂದಿದ್ದಾರೆ. ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರು, ಆ ಕಾಲದ ಎಕ್ಸ್ಪೀರಿಯನ್ಸ್ ಇದ್ರು ಇವತ್ತಿಗೂ ಒಂದ್ ಯಂಗ್ ಡೈರೆಕ್ಟರ್ ಅಂತಾನೆ ಫೀಲ್ ಆಗ್ತಾರೆ ಆಕ್ಚುಲಿ. ಸೊ ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅವ್ರ ಸ್ಪೆಷಾಲಿಟಿಗಳೇನು ನೀವು ನೋಡ್ದಂಗೆ? ನನ್ಗೆ ನಾಗಿರೆಡ್ಡಿ ಸರ್ ನವೀನ್ ಸರ್ ಅಂತ ಇದ್ದಾರೆ, ಅವರು ಮಾದೇವ ಸಿನಿಮಾ ಡೈರೆಕ್ಟರ್, ಅವ್ರ ಮೂಲಕ ಪರಿಚಯ ಆಗಿದ್ದು ಈ ಟೀಮ್ ದೇಸಾಯಿ ಟೀಮ್. ಅಂಡ್ ನವೀನ್ ಸರ್ ಹೇಳಿದ್ರು ಲೈಕ್ ತುಂಬಾ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಈಸ್ ಅ ವೆರಿ ಗುಡ್ ಡೈರೆಕ್ಟರ್, ತೆಲುಗುಲೆಲ್ಲ ವರ್ಕ್ ಮಾಡಿದ್ದಾರೆ ಅಂತ. ಅಂಡ್ ನನ್ಗೆ ನಾಗಿರೆಡ್ಡಿ ಸರ್ನ ನೋಡಿದಾಗ ಐ ಫೆಲ್ಟ್ he has some knowledge about cinema. ಅಂದ್ರೆ ಕೆಲವೊಬ್ಬರಿಗೆ they just portray that they have knowledge and ನಿಜವಾಗ್ಲೂ ಬಟ್ ಇವ್ರು ಉಲ್ಟಾ ಮಾತು ತುಂಬಾ ಕಡಿಮೆ. ಹೌದು, ಏನ್ ಮಾತಾಡ್ಸಿದ್ರೆ ಒಂದ್ ಸೆಂಟೆನ್ಸ್ ಅಲ್ಲಿ ರಿಪ್ಲೈ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇ. ಬಟ್ ಹಿ ಹ್ಯಾಸ್ ಸೋ ಮಚ್ ಇನ್ ಹಿಸ್ ಮೈಂಡ್. ಹೌದು, ಮತ್ತೆ ಅವ್ರಿಗೆ ಏನಂದ್ರೆ ಕ್ವಾಲಿಟಿಲೂ ಅಷ್ಟೇ ಕಾಂಪ್ರಮೈಸ್ ಆಗ್ಬಾರ್ದು. ಅಲ್ಲಿ ಏನ್ ತೆಲುಗು ಕೊಡ್ತಾರೆ ಅದೇ ತರ ಇಲ್ಲಿ ಕನ್ನಡದಲ್ಲಿ ಮಾಡ್ಬೇಕು. ಅಂಡ್ ಅವ್ರಿಗೆ ತುಂಬಾ ಆಸೆ ಇತ್ತು ಅಪ್ಪು ಸರ್, ಅವರು ಕೂಡ ಅಪ್ಪು ಸರ್ ಅಭಿಮಾನಿ. ಅಂಡ್ ಅವ್ರಿಗೆ ಅಪ್ಪು ಸರ್ಗೆ ಈ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಅಥವಾ ಅಪ್ಪು ಸರ್ ಜೊತೆ ಅವ್ರು ಕಳೆದಿದಂತ ಕ್ಷಣಗಳನ್ನ ನಮ್ಮ ಹತ್ರ ಹೇಳ್ತಾ ಇದ್ರು. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹಿಮ್. ಅಂಡ್ ನಾಗಿರೆಡ್ಡಿ ಸರ್ ನನ್ಗೇನಕ್ಕೆ ಅಂದ್ರೆ ಪರ್ಸನಲಿ I wanted to do this cinema ಅಂದ್ರೆ ನನಗೆ ಆಕ್ಚುಲಿ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ there was a scene where I had to kiss, but I told ಇಲ್ಲ ಸರ್ ನಾನು ಅದು ಮಾಡೋಕ್ಕಾಗಲ್ಲ ಅಂತ. I was out of the cinema. I was like ಇಲ್ಲ ನನ್ಗಾಗಲ್ಲ, ವರ್ಕ್ ಆಗಲ್ಲ ಸಿನಿಮಾ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಯಾಕೆ ರಾಧ್ಯಾನೇ ಅವ್ರು ಚೂಸ್ ಮಾಡಿದ್ರು ಅಂತ. he was like almost 2000-3000 ಪ್ರೊಫೈಲ್ಸ್ ಬಂದಿತ್ತು ಅವ್ರಿಗೆ. ಅಂಡ್ ಎಲ್ಲರನ್ನು ಬಿಟ್ಟು ನಾನೇ ಈ ಸಿನಿಮಾ ಮಾಡ್ಬೇಕು ಅಂತ ಹಿ ಟೋಲ್ಡ್, ಅದನ್ನ ನಾವು ಇದ್ ಮಾಡ್ಬಿಡೋಣ ಪರವಾಗಿಲ್ಲ ಅಂತ ಅಂದ್ರು. ಐ ವಾಸ್ ಸೋ ಗ್ರೇಟ್ಫುಲ್. ಅಂದ್ರೆ ಇವಾಗ ಒಂದು ಆಪರ್ಚುನಿಟಿಗೆ ಎಲ್ಲರೂ ಕಾಯ್ಕೊಂಡಿರ್ತಾರೆ, ಏನ್ ದೇಲ್ ಬಿ ರೆಡಿ ಫಾರ್ ಎನಿಥಿಂಗ್. ಅಂಡ್ ಈವನ್ ಇವ್ರಿಗೂ ಕೂಡ ಯಾರಿಗೆ ಬೇಕಾದ್ರೂ ಕೊಡ್ಬೋದಿತ್ತು. ಬಟ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಐ ಹ್ಯಾವ್ ಟು ಡೂ ಸಮಥಿಂಗ್ ಗುಡ್ ಫಾರ್ ದ ಟೀಮ್. ಅಂಡ್ ನಿಜವಾಗ್ಲೂ ಆ ಡೈರೆಕ್ಟರ್ಗೆ ಎಷ್ಟು ಟೈಮ್ಸ್ ಹೇಳಿದ್ರು ಸಾಲಲ್ಲ ನಾಗಿರೆಡ್ಡಿ ಸರ್ಗೆ. ಸೊ ಇಷ್ಟು ಎಲ್ಲ ಅಂದ್ರೆ ನನ್ನ ಮೇಲೆ ಅವ್ರು ಒಂದು ನಂಬಿಕೆ ಇಟ್ಟಿರೋದ ನಾನು ಅದನ್ನ ಯಾವತ್ತೂ ಉಳಿಸ್ಕೋಬೇಕು ಅನ್ನೋ ಆಸೆ ಅಷ್ಟೇ. ಎಕ್ಸಾಕ್ಟ್ಲಿ. ಅದರಲ್ಲೂ ಹೊಸ ಹೀರೋಯಿನ್ ಅಂತ ತಗೊಂಡಾಗ ಯಾರು ಅಷ್ಟೊಂದು ಪ್ರಿಫರೆನ್ಸ್ ಕೊಡಕ್ ಹೋಗಲ್ಲ ಎಷ್ಟೊಂದ್ ಜನ. ಆದಷ್ಟು ನಾವ್ ಹೇಳಿದ್ ಮಾಡ್ಲಿ ಬಿಡು, ಹೌದು ಪೇ ಮಾಡ್ತೀವಲ್ವಾ ಅನ್ನೋ ತರನೇ ನಡ್ಸ್ಕೊಂತಿರ್ತಾರೆ. ಹೌದು, ಅದ್ರಲ್ಲಿ ಈ ತರ ಹ್ಯುಮ್ಯಾನಿಟಿ ನಿಜವಾಗ್ಲೂ. ಅಂಡ್ ಆಲ್ಸೋ ಸೀನ್ ನಡಿಬೇಕಾದ್ರು ಅಷ್ಟೇ ದೇರ್ ವಾಸ್ ಪೀಪಲ್ ಹೂ ಆರ್ ಟ್ರಬಲಿಂಗ್. ಅಂದ್ರೆ ಯಾಕೆ ಮಾಡಕ್ಕಾಗಲ್ಲ ಮತ್ತೆ ಯಾಕೆ ಬರ್ತೀರಾ ಅಂತ ಹೇಳಿರೋರು ಇದ್ದಾರೆ. ಅಯ್ಯೋ ಸೊ ಬಟ್ ನಾಗಿರೆಡ್ಡಿ ಸರ್ ಗೊತ್ತಿತ್ತು ಎಲ್ಲೋ ಒಂದ್ ಕಡೆ ಆರ್ಟಿಸ್ಟಿಕ್ ಡಿಸ್ಟರ್ಬ್ ಆದ್ರೆ ದೇ ಕಾಂಟ್ ಪರ್ಫಾರ್ಮ್. ನೆವರ್ ಯಾವತ್ತೂ ಅವ್ರು ಕೂಡ ಫೋರ್ಸ್ ಮಾಡೋದು ಅಥವಾ ಇದನ್ನ ಮಾಡ್ಬೇಕು ಅದನ್ನ ಫಸ್ಟ್ ಇಲ್ಲಿ ಆಸ್ಕ್ ರಾಧ್ಯ ದಿಸ್ ಇಸ್ ಕಂಫರ್ಟಬಲ್ ಫಾರ್ ಯು ಅಂತ. ಎಸ್ ಸರ್ ಮಾಡೋಣ ಅಂತ ಅಂದ್ಮೇಲೆ ಅವ್ರು ಮಾಡಿಸ್ತಾ ಇದ್ದು. ಸೊ ಅಷ್ಟು ಅಂದ್ರೆ ಆತರ ಒಂದ್ ಹೆಣ್ಮಕ್ಳಿಗೆ ಗೌರವ ಕೊಡೋದಿದೆಯಲ್ಲ, ದಟ್ ಶೋಸ್ ದೇರ್ ನೇಚರ್. ಅದು ತುಂಬಾ ಮುಖ್ಯ ಆಗುತ್ತೆ ಎಸ್ಪೆಷಲಿ ಇಂಡಸ್ಟ್ರಿಲಿ. ಸುಮ್ನೆ ಯಾರು ಕೂಡ ಯುನೋ ನಮ್ಮ ಮನೇಲೆಲ್ಲ ಹೆಂಗ್ ಬೇರೆ ತರ ಬೆಳೆದಿರ್ತೀವಿ. ಹೌದು, ಯಾರು ಅದನ್ನ ಗಮನದಲ್ಲೂ ಇಟ್ಕೊಳ್ಳಲ್ಲ ಎಷ್ಟೊಂದ್ ಜನ. ಹೌದು, ಬಟ್ ನನಗೆ ಅಂದ್ರೆ ಪರ್ಸನಲಿ ನನಗೆ ದೇಸಾಯಿ ಟೀಮ್, ರಾಣಿ ಟೀಮ್ ತುಂಬಾನೇ ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡಿದ್ದಾರೆ. ಅಂಡ್ ನನ್ನ ಫಸ್ಟ್ ಸಿನಿಮಾದಲ್ಲಿ ನನ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದೆಲ್ಲ ಏನೂ ಇಲ್ಲದೆ ಒಂದು ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಬೇಕು, ಎಷ್ಟು ಸಪೋರ್ಟಿವ್ ಆಗಿರ್ಬೇಕು ಅಷ್ಟು ಸಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದು ಫಸ್ಟ್ ಸಿನಿಮಾ ಅದು ಇದಂತ ಮಾತಾಡೋದು ಬೇಡ, ಪರವಾಗಿಲ್ಲ. ಆದ್ರೆ ಎಲ್ಲಾದ್ರೂ ಒಂದ್ ಕಡೆ ಬೇರೆ ಕಡೆ ಶೂಟ್ ಆಗ್ಬೇಕಾದ್ರೆ ಅಥವಾ ಯಾವ್ದೇ ಇದ್ರಲ್ಲಾಗಿರ್ಬೋದು, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವ ತರ ಆಗಿದೆ, ಏನಾಯ್ತು ಆಕ್ಚುಲಿ? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇನ್ ದ ಸೆನ್ಸ್ ಸಿ ಬೇಸಿಕ್ ಆಗಿ ಎಲ್ಲರಿಗೂ ಒಂದು ಹ್ಯೂಮನ್ ಅಂದ್ಮೇಲೆ ವಿ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್. ಸೊ ಟ್ರೂ ಅಲ್ವಾ? ಬಿಕಾಸ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಎನಿ ಒನ್, ನಾಟ್ ಜಸ್ಟ್ ಆರ್ಟಿಸ್ಟ್, ಹೆಣ್ ಹುಡುಗಿ ಅಥವಾ ಹ್ಯೂಮನ್ ಅಂತ. ಬಟ್ ನನ್ನ ಅಂದ್ರೆ ನನಗೇನಂದ್ರೆ ನಾನ್ ಮಾಡ್ಬೇಕಾದ್ರೆ ಸಿನಿಮಾನ ದೇರ್ ವಾಸ್ ಅ ಟೈಮ್ ವೇರ್ ಅವಳಿಗೆ ನೀರ್ ಕೊಡ್ಬೇಡಿ ಅದ್ ಕೊಡ್ಬೇಡಿ ಅಂತೆಲ್ಲ ಮಾಡಿದ್ದೆ. ಐ ವಾಸ್ ಲೈಕ್ ವಂಡರಿಂಗ್, ಅಂದ್ರೆ ಯಾಕೆ, ವಾಟ್ ಹ್ಯಾವ್ ಐ ಡನ್? ಇಲ್ಲಿ ಇವಾಗ ನಾನೇನು ಬಂದು ಯುನೋ ಐ ಹ್ಯಾವ್ ನಾಟ್ ಹಾರ್ಮ್ಡ್ ಎನಿವನ್. ಅಂಡ್ ಯಾಕೆ ಈ ತರ ಆಗ್ತಿದೆ ಅಂತ ನನಗೆ ತುಂಬಾ ಅಂದ್ರೆ ಐ ವಾಸ್ ವೆರಿ ಮಚ್ ಅಪ್ಸೆಟ್ ಫಾರ್ ಚೂಸಿಂಗ್ ಸರ್ಟನ್ ಥಿಂಗ್ಸ್. ಬಟ್ ಎಂಡ್ ಆಫ್ ದ ಡೇ ನಾವು ಯಾವತ್ತೂ
ಅಪ್ಪು ಸರ್ ಹೇಳ್ದಂಗೆ ಕೆಟ್ಟದ್ನೆಲ್ಲ ಮರಳಲ್ಲಿ ಬರ್ದ್ಬಿಟ್ಟು ಅದು ಹೋಗ್ಬಿಡ್ಬೇಕು, ಒಳ್ಳೇದನ್ನ ಮಾತ್ರ ರಾಕ್ ಮೇಲೆ ಬರಿಬೇಕು ಅಲ್ಲಿ ಮೇಲೆ ಅಂತ ಅಂತಾರಲ್ಲ ಹಂಗೆ. ಐ ಜಸ್ಟ್ ಲೆಟ್ ಇಟ್ ಗೋ. ಅಂದ್ರೆ ನಂಗೆ ಏನೇ ಬೇಜಾರಾದ್ರೂ ಐ ಜಸ್ಟ್ ಟಾಕ್ ಟುವರ್ಡ್ಸ್ ಗಾಡ್, ಬಿಕಾಸ್ ಅವ್ರು ಎಂಡ್ ಆಫ್ ದ ಡೇ ಅವ್ರು ನೋಡ್ತಿರ್ತಾರೆ ಯಾರು ಸರಿ ಯಾರು ತಪ್ಪು ಅಂತ. ಸೊ ಐ ಜಸ್ಟ್ ಲೀವ್ ಇಟ್ ಅಪ್ ಟು ಗಾಡ್ ಅಷ್ಟೇ. ಓಕೆ, ಅಂದ್ರೆ ಒಂಥರ ಮೆಂಟಲಿ ತುಂಬಾ ಹೌದು, ಮೆಂಟಲಿ ವಿ ಗೆಟ್ ಡ್ರೈನ್ಡ್. ಅಂದ್ರೆ ಸಿನಿಮಾ ಅಂದ್ರೇನೆ ಭಯ ಅನ್ಸ್ಬಿಡುತ್ತೆ, ಅಥವಾ ವಿ ಗೆಟ್ ನೋ ವಾಟ್ ಇಸ್ ಹ್ಯಾಪನಿಂಗ್ ಅಂತ ಅನ್ಸುತ್ತೆ. ಬಟ್ ನಿಜವಾಗ್ಲೂ ನನಗೆ ದೇಸಾಯಿ ಟೀಮಲ್ಲಿ ಆಗಲಿ ಅಥವಾ ರಾಣಿ ಟೀಮಲ್ಲಿ ಆಗಲಿ ಎಷ್ಟು ಅಂದರೆ ಐ ರಿಯಲಿ ಫೀಲ್ ವೆರಿ ಲಕ್ಕಿ ಟು ಗೆಟ್ ದಿಸ್ ಟೀಮ್. ಎಲ್ಲರೂ ಕೂಡ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡಿದ್ದಾರೆ. ಆ್ಯಂಡ್ ಒಂದು ಆರ್ಟಿಸ್ಟ್ಗೆ, ಒಂದು ಹೆಣ್ಣು ಮಕ್ಳಿಗೆ ಏನು ಸಪೋರ್ಟ್ ಕೊಡಬೇಕು, ಏನು ಸ್ಟ್ರೆಂತ್ ಆಗಿರಬೇಕು ಅದು ಮಾಡಿದ್ದಾರೆ. ವೆರಿ ನೈಸ್. ಇದೇ ತರ ಮುಂದೆ ಬರೋ ಎಲ್ಲಾ ಆಪರ್ಚುನಿಟೀಸು ಆ ಟೀಮ್ಗಳು ಕೂಡ ಇಷ್ಟೇ ಕೋಆಪರೇಟಿವ್ ಆಗಿರ್ಲಿ ನಿಮ್ ಜೊತೆ. ಅಂಡ್ ತುಂಬಾ ಒಳ್ಳೊಳ್ಳೆ ಅವಕಾಶಗಳು ಬರ್ಲಿ. ಸಿನಿಮಾದಲ್ಲಿ ಇವಾಗ 3ನೇ ಹೆಜ್ಜೆ ಇಡ್ತಾ ಇದೀರಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಹಾಗೆ ಆ ಹೆಜ್ಜೆ 100 ಆಗ್ಲಿ. ಆದಷ್ಟು ಬೇಗ ನಾವು ರಾಧ್ಯಾದೊಂದು ಕಟ್ಔಟ್ ನೋಡೋ ತರ ಆಗ್ಲಿ ಹಿಂಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಅದೇ ಪ್ರಯತ್ನದಲ್ಲಿದ್ದೀನಿ. ಆ್ಯಂಡ್ ಜನಕ್ಕೆ ನಾನು ಇಷ್ಟ ಆಗ್ತೀನಿ ಅಂತ ನಂಬಿದ್ದೀನಿ. ಬಟ್ ಜನಕ್ಕೆ ರೀಚ್ ಆಗೋಕ್ಕೆ ಒಳ್ಳೆ ಸ್ಕ್ರಿಪ್ಟ್ಗಳು ಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು. ಸೊ ಅದೇ ಪ್ರಯತ್ನದಲ್ಲಿದ್ದೀನಿ, ನೋಡೋಣ. ಎಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಒಳ್ಳೇದಾಗ್ಲಿ ರಾಧ್ಯ, ನನಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸಿನಿಮಾಗೆ ತುಂಬಾ ಒಳ್ಳೇದಾಗ್ಲಿ. ಇವತ್ತು ಸಂಜೆ ಸಾಂಗ್ ರಿಲೀಸ್ ಆದ್ಮೇಲೆ ನಾನು ನೋಡ್ತೀನಿ. ಐ ವಿಲ್ ಬಿ ವೇಟಿಂಗ್. ಥ್ಯಾಂಕ್ ಯು ಸೋ ಮಚ್. ಎಸ್.